ಅವನು ನಿನ್ನ ಹೆಸರನ್ನು ಜಪಿಸುತ್ತಿದ್ದಾನೆ. ಶೀಘ್ರದಲ್ಲೇ ಒಂದು ಅದ್ಭುತ ಸಭೆ ನಡೆಯಲಿದೆ. ನಿನ್ನ ಕೋಣೆಯನ್ನು ಮುಚ್ಚಿ ಅದನ್ನು ಒಬ್ಬಂಟಿಯಾಗಿ ನೋಡು. ನೀನು ಧನುರಾಶಿಯವರಾಗಿದ್ದರೆ, ನೀವು ಯೋಚಿಸದೆ ಈ ವಿಡಿಯೋವನ್ನು ಕ್ಲಿಕ್ ಮಾಡಿದ್ದರೆ ಅದು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಈ ಸಂದೇಶವನ್ನು ಕೇಳಲು ಮಹಾದೇವನು ನಿಮ್ಮನ್ನು ಇಲ್ಲಿಗೆ ಕಳುಹಿಸಿರಬಹುದು. ಇಂದು ನೀವು ಪಡೆಯಲಿರುವ ಚಿಹ್ನೆಗಳು ನಿಮ್ಮದಾಗಿರುತ್ತವೆ. ನೀವು ಜೀವನದಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುವ, ನಿಮಗಾಗಿ ಪ್ರಾರ್ಥಿಸುವ ಅಥವಾ ನಿಮಗಾಗಿ ಹಾತೊರೆಯುವ ಯಾರೊಂದಿಗಾದರೂ ಸಂಪರ್ಕ ಹೊಂದಿರಬಹುದು. ನಿಮ್ಮ ಜೀವನಕ್ಕೆ ಮರಳಲು ಬಯಸುತ್ತಾನೆ, ಆದರೆ ಇಂದು ಒಂದು ನಿರ್ದಿಷ್ಟ ಭವಿಷ್ಯದ ಖಾತರಿಯಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಇದು ಸಾಂಪ್ರದಾಯಿಕ ಜ್ಯೋತಿಷ್ಯ ನಂಬಿಕೆಗಳ ಆಧಾರದ ಮೇಲೆ ರಚಿಸಲಾದ ಆಧ್ಯಾತ್ಮಿಕ ಚಿಹ್ನೆ. ಆದ್ದರಿಂದ ಕೊನೆಯವರೆಗೂ ಸಂಪೂರ್ಣ ವಿಡಿಯೋವನ್ನು ನೋಡಲು ಮರೆಯದಿರಿ. ಕೆಲವು ಸಂಬಂಧಗಳು ಕಾಲದಿಂದಲ್ಲ, ವಿಧಿಯಿಂದ ರೂಪುಗೊಳ್ಳುತ್ತವೆ ಎಂಬುದು ನಿಜ, ಮತ್ತು ಗ್ರಹಗಳ ಚಲನೆ ಬದಲಾದಾಗ ವರ್ಷಗಳ ಅಂತರವನ್ನು ಸಹ ಕೆಲವೇ ಕ್ಷಣಗಳಿಗೆ ಇಳಿಸಬಹುದು. ಕಣ್ಮರೆಯಾಗಿರುವ ಈ ಚಿಹ್ನೆ ಇಂದಿನ ಎಲ್ಲ ಧನುರಾಶಿಯವರಿಗೆ ಅಲ್ಲ, ಆದರೆ ಹಾಗೆ ಮಾಡುವವರಿಗೆ ಇದು ಸನ್ನಿಹಿತವಾದ ವಿನಾಶದ ಸಂಕೇತವಾಗಿರಬಹುದು. ಹಳೆಯ ಸಂಪರ್ಕ, ಅನಿರೀಕ್ಷಿತ ಸಂದೇಶ ಅಥವಾ ಪ್ರಮುಖ ಸಭೆ ದಿನವಿಡೀ ಹೊಸ ದಿಕ್ಕನ್ನು ಒದಗಿಸಬಹುದು. ಇದು ಒಂದು ಸಣ್ಣ ಪ್ರಾರ್ಥನೆ. ನಿಮಗೆ ಭಗವಾನ್ ಮಹಾದೇವನಲ್ಲಿ ನಂಬಿಕೆ ಇದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಪೂರ್ಣ ವಿಶ್ವಾಸದಿಂದ ಬರೆಯಿರಿ. ಹಾಗೆ ಮಾಡುವುದರಿಂದ ಈ ಆಧ್ಯಾತ್ಮಿಕ ವಾಸ್ತವಕ್ಕೆ ಹತ್ತಿರವಾಗುತ್ತದೆ ಎಂದು ಅನೇಕ ವೀಕ್ಷಕರು ನಂಬುತ್ತಾರೆ. ಸಂದೇಶಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ. ಧನುರಾಶಿಯವರೇ, ಇಂದಿನ ಅತ್ಯಂತ ನಿಗೂಢ ವಿಷಯವೇನೆಂದರೆ, ಯಾರೋ ಒಬ್ಬರು ನಿಮ್ಮ ಬಗ್ಗೆ ಮತ್ತೆ ಮತ್ತೆ ಯೋಚಿಸುತ್ತಿದ್ದಾರೆ. ಅವನಿಗೆ ನಿನ್ನ ಹೆಸರು ನೆನಪಿದೆ. ನಿನ್ನ ಹಳೆಯ ನೆನಪುಗಳು ಅವನ ಮನಸ್ಸಿಗೆ ಬರುತ್ತಲೇ ಇರುತ್ತವೆ. ನಿನ್ನ ಜೀವನದಲ್ಲಿ ಯಾರಾದರೂ ಇದ್ದರೆ ಮುಂಬರುವ ಸಮಯವು ಸಂವಹನ ಮತ್ತು ಪುನರ್ಮಿಲನಕ್ಕೆ ಅವಕಾಶವನ್ನು ತರಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ. ಈ ವ್ಯಕ್ತಿ ಯಾರಾಗಿರಬಹುದು? ಇದು ಹಳೆಯ ಪ್ರೇಮವೋ, ಅಪೂರ್ಣ ಕಥೆಯೋ, ಅಥವಾ ವಿಧಿ ನಿಮ್ಮನ್ನು ಮರಳಿ ಕರೆತಂದ ಯಾರು ದಾರಿ ತೋರಿಸುತ್ತಾರೆ? ವಿಡಿಯೋದ ಮುಂದಿನ ಭಾಗದಲ್ಲಿ ನೀವು ಉತ್ತರವನ್ನು ಕಾಣಬಹುದು, ಏಕೆಂದರೆ ಕೊನೆಯಲ್ಲಿ ನಾನು ಆ ನಿರ್ದಿಷ್ಟ ಜ್ಯೋತಿಷ್ಯ ಚಿಹ್ನೆಯನ್ನು ವಿವರಿಸುತ್ತೇನೆ. ಜೀವನದ ಘಟನೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಅನೇಕ ಜನರಿಗೆ ಸಹಾಯ ಮಾಡಿದ ಪಾಠವನ್ನು ನಾನು ಹಂಚಿಕೊಳ್ಳುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಬಿಟ್ಟುಕೊಡಬೇಡಿ, ಏಕೆಂದರೆ ಒಂದು ಸಣ್ಣ ಮಾಹಿತಿಯೂ ಸಹ ನಂಬಲಾಗದಷ್ಟು ಮುಖ್ಯವಾಗಿರುತ್ತದೆ. ಆದ್ದರಿಂದ ಹೆಚ್ಚಿನ ಸಡಗರವಿಲ್ಲದೆ ಪ್ರಾರಂಭಿಸೋಣ. ನಿಗೂಢ ಧನುರಾಶಿಯ ವಿಶೇಷ ಜಾತಕ. ನೀವು ಬಹುಶಃ ಯಾರಿಗೂ ಹೇಳದೇ ಇರುವ ಒಂದು ವಿಷಯದಿಂದ ನಾನು ಇಂದಿನ ದಿನವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೊಮ್ಮೆ ರಾತ್ರಿಯ ನಿಶ್ಶಬ್ದದಲ್ಲಿ ಎಲ್ಲರೂ ನಿದ್ರಿಸುತ್ತಿರುವಾಗ ಯಾವುದೇ ಕಾರಣವಿಲ್ಲದೆ ಯಾರದೋ ಆಲೋಚನೆ ಇದ್ದಕ್ಕಿದ್ದಂತೆ ಮನಸ್ಸಿಗೆ ಬರುತ್ತದೆ. ನಾನು ಅವರನ್ನು ನೆನಪಿಸಿಕೊಳ್ಳಲು ಬಯಸುವುದಿಲ್ಲ, ಆದರೂ ಅವರ ಮುಖ, ಅವರ ಧ್ವನಿ, ಅವರ ಭಾವನೆ ನನ್ನ ಮನಸ್ಸಿಗೆ ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ. ಇದು ನಿಮಗೆ ಇತ್ತೀಚೆಗೆ ಆಗುತ್ತಿದ್ದರೆ ಇದನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಇಂದು ಹೊರಹೊಮ್ಮಲಿರುವ ಚಿಹ್ನೆಗಳು ಕೇವಲ ಕಾಕತಾಳೀಯವಾಗಿರಬಾರದು. ಆದರೆ ಅತ್ಯಂತ ದೊಡ್ಡ ರಹಸ್ಯವು ಆರಂಭದಲ್ಲಿ ಬಹಿರಂಗಗೊಳ್ಳುವುದಿಲ್ಲ, ಏಕೆಂದರೆ ಅದಕ್ಕಾಗಿ ನಿಮಗೆ ಕ್ರಮೇಣವಾಗಿ ಪ್ರಕಟವಾಗುವ ಚಿಹ್ನೆಗಳನ್ನು ನೀವು ಮೊದಲು ಅರ್ಥಮಾಡಿಕೊಳ್ಳಬೇಕು. ಕೆಲವೊಮ್ಮೆ ವಿಶ್ವವು ನೇರ ಉತ್ತರಗಳನ್ನು ನೀಡುತ್ತದೆ. ಅವನು ಮೊದಲು ಸಣ್ಣ ಸಂಕೇತಗಳನ್ನು ಕಳುಹಿಸುತ್ತಾರೆ. ಪರಿಚಯವಿಲ್ಲದ ಹೆಸರಿನ ಪುನರಾವರ್ತನೆ, ಹಳೆಯ ಹಾಡಿನ ಹಠಾತ್ ಆವಿಷ್ಕಾರ, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಹೃದಯದಲ್ಲಿ ಆತಂಕದ ಭಾವನೆ, ಅಥವಾ ನೀವು ಮರೆತಿದ್ದ ನಗುವನ್ನು ನೆನಪಿಸಿಕೊಳ್ಳುವುದು. ಇದರ ಹಿಂದೆ ಏನಿದೆ? ಇದು ಕೇವಲ ಮಾನಸಿಕ ಭ್ರಮೆಯೇ, ಅಥವಾ ನಿಮ್ಮನ್ನು ಯಾರೊಂದಿಗಾದರೂ ಸಂಪರ್ಕಿಸುವ ಬಂಧ ನಿಜವಾಗಿಯೂ ಇದೆಯೇ? ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಸಮಯದ ನಂತರ ಸಿಗುತ್ತದೆ, ಏಕೆಂದರೆ ಇದಕ್ಕೂ ಮೊದಲು ಇದೊಂದು ರಹಸ್ಯವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಒಬ್ಬ ಹಿರಿಯ ಋಷಿ ಜೀವನದಲ್ಲಿ ಹೀಗೆ ಹೇಳುವುದನ್ನು ನಾನು ಕೇಳಿದ್ದೇನೆ: ಕೆಲವು ಸಂಬಂಧಗಳು ಪದಗಳಿಂದಲ್ಲ, ಬದಲಾಗಿ ಶಕ್ತಿಯಿಂದ ಸಂಪರ್ಕ ಹೊಂದಿವೆ. ಜನರು ದೂರ ಸರಿಯುತ್ತಾರೆ, ಮಾರ್ಗಗಳು ಬದಲಾಗುತ್ತವೆ, ಆದರೆ ಶಕ್ತಿ ಸಂಪರ್ಕ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಅವರು ಒಬ್ಬ ಮನುಷ್ಯನ ಕಥೆಯನ್ನು ಹೇಳಿದರು. ಆ ವ್ಯಕ್ತಿ ಪ್ರತಿದಿನ ತನ್ನ ಕೆಲಸದಲ್ಲಿ ನಿರತನಾಗಿದ್ದನು. ಅವನು ಜನರೊಂದಿಗೆ ನಗುತ್ತಿದ್ದನು, ಆದರೆ ರಾತ್ರಿಯಾಗುತ್ತಿದ್ದಂತೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಹೆಸರು ಪ್ರತಿಧ್ವನಿಸುತ್ತಿತ್ತು. ತನ್ನೊಳಗೆ ಏನು ನಡೆಯುತ್ತಿದೆ ಎಂದು ಅವನು ಯಾರಿಗೂ ಹೇಳಲಿಲ್ಲ. ಬಹುಶಃ ಆ ರೀತಿ ಭಾವಿಸಿದ ಏಕೈಕ ವ್ಯಕ್ತಿ ತಾನೆಂದು ಅವನು ಭಾವಿಸಿದನು. ವರ್ಷಗಳ ನಂತರ ಅದೇ ಸಮಯದಲ್ಲಿ ಇನ್ನೊಂದು ತುದಿಯಲ್ಲಿರುವ ವ್ಯಕ್ತಿಯು ತನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಾನೆಂದು ಅವನಿಗೆ ಅರಿವಾಯಿತು. ಈಗ ನಿಮ್ಮ ಸ್ವಂತ ಜೀವನವನ್ನು ನೋಡಿ, ಅದು ಎಂದಾದರೂ ಸಂಭವಿಸಿದೆಯೇ? ನೀವು ಯಾರನ್ನಾದರೂ ಮಿಸ್ ಮಾಡಿಕೊಂಡಿದ್ದೀರಾ? ಅಥವಾ ಅದೇ ದಿನ ನಿಮಗೆ ಸಂದೇಶ, ಸುದ್ದಿ ಅಥವಾ ಅವರಿಗೆ ಸಂಬಂಧಿಸಿದ ಯಾವುದೋ ಚಿಹ್ನೆ ಸಿಕ್ಕಿದೆಯೇ?
ಕಾಕತಾಳೀಯ ಎಂದು ತಳ್ಳಿ ಹಾಕಬಹುದಿತ್ತು. ಆದರೆ ಪ್ರತಿಯೊಂದು ಕಾಕತಾಳೀಯವೂ ಕೇವಲ ಕಾಕತಾಳೀಯವಲ್ಲ. ಕೆಲವು ಘಟನೆಗಳು ಸಮಯಕ್ಕೆ ಮುಂಚಿತವಾಗಿ ತಮ್ಮನ್ನು ತಾವು ಬಹಿರಂಗಪಡಿಸುವುದಿಲ್ಲ. ಒಬ್ಬ ವ್ಯಕ್ತಿಯು ಅವುಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವವರೆಗೆ ಇಲ್ಲಿಯೇ ಮೊದಲ ರಹಸ್ಯವು ಬಹಿರಂಗಗೊಳ್ಳುತ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ನೆನಪಿರುವುದಿಲ್ಲ. ಅವನು ನಿಮ್ಮ ಹೆಸರಿನ ಶಕ್ತಿಯನ್ನು ತನ್ನೊಳಗೆ ಪುನರಾವರ್ತಿಸುತ್ತಲೇ ಇರುತ್ತಾನೆ. ಇದರರ್ಥ ಅವನು ನಿಜವಾಗಿಯೂ ಜಪಮಾಲೆಯೊಂದಿಗೆ ಕುಳಿತಿದ್ದಾನೆ ಎಂದಲ್ಲ. ಇದರ ಅರ್ಥವೂ ಸಹ ಅವನ ಮನಸ್ಸು ಮತ್ತು ನಿಮ್ಮ ಕಡೆಗೆ ಹಿಂತಿರುಗುತ್ತಿರಬಹುದು. ಅವನು ನಿಮ್ಮನ್ನು ಮರೆಯಲು ಪ್ರಯತ್ನಿಸುತ್ತಿದ್ದಂತೆ ಅವನು ನಿಮ್ಮನ್ನು ಹೆಚ್ಚು ಆಳವಾಗಿ ನೆನಪಿಸಿಕೊಳ್ಳುತ್ತಾನೆ. ಆದರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ನಿಜವಾದ ಪ್ರಶ್ನೆ ಏನೆಂದರೆ, ಅದು ನಿಜವಾಗಿದ್ದರೆ ಅವನು ಏಕೆ ಮುಂದೆ ಬರುವುದಿಲ್ಲ? ಈ ಪ್ರಶ್ನೆಗೆ ಉತ್ತರ ಬೇಗ ಅಥವಾ ತಡವಾಗಿ ಸಿಗುತ್ತದೆ. ಏತನ್ಮಧ್ಯೆ ಇನ್ನೊಂದು ಘಟನೆ ಕೇಳಿ. ಒಬ್ಬ ಮಹಿಳೆ ತಿಂಗಳುಗಟ್ಟಲೆ ಯೋಚಿಸುತ್ತಿದ್ದಳು. ಅವರ ಜೀವನದ ಅತಿ ಮುಖ್ಯವಾದ ಸಂಬಂಧವು ಕೊನೆಗೊಂಡಿದೆ. ಅವರು ಭರವಸೆಯನ್ನು ಕಳೆದುಕೊಂಡಿದ್ದಾರೆ. ಅವರು ಈಗ ತಮ್ಮನ್ನು ತಾವು ಮನವರಿಕೆ ಮಾಡಿಕೊಂಡಿದ್ದಾರೆ. ಏನೂ ಬದಲಾಗುವುದಿಲ್ಲ. ಆದರೆ ಒಂದು ದಿನ ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿ ಯಾವುದೇ ಯೋಜನೆಯಿಲ್ಲದೆ ಅವನು ಭೇಟಿಯಾಗುತ್ತಾನೆಂದು ಊಹಿಸಿರದ ವ್ಯಕ್ತಿಯನ್ನು ಭೇಟಿಯಾದನು. ಆ ಭೇಟಿಯ ಬಗ್ಗೆ ಅವರಿಗೆ ಹೆಚ್ಚು ಆಶ್ಚರ್ಯವನ್ನುಂಟು ಮಾಡಿದ ವಿಷಯವೇನೆಂದರೆ, ಅವರಿಬ್ಬರೂ ಒಂದೇ ಮಾತನ್ನು ಹೇಳಿದರು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಹೆಸರು ನನ್ನ ಮನಸ್ಸಿಗೆ ಪದೇ ಪದೇ ಏಕೆ ಬರುತ್ತಿದೆ ಎಂದು ನನಗೆ ತಿಳಿದಿಲ್ಲ. ನೀವು ಗಮನಿಸಿದ್ದೀರಾ? ಕೆಲವು ಕಥೆಗಳು ಬೇರೆಯವರಿಂದ ಬಂದಂತೆ ಕೇಳುತ್ತವೆ, ಆದರೆ ಆಳವಾಗಿ ಅವು ನಿಮ್ಮದೇ ಎಂದು ಭಾಸವಾಗುತ್ತದೆ. ಬಹುಶಃ ಜೀವನದ ಕೆಲವು ಅಧ್ಯಾಯಗಳು ಬೇರೆ ಬೇರೆ ಜನರದ್ದಾಗಿರಬಹುದು, ಆದರೂ ಸಹ ಅವು ಒಂದೇ ರೀತಿ ಕಾಣುವುದರಿಂದ ಇರಬಹುದು. ವ್ಯತ್ಯಾಸವೇನೆಂದರೆ ಸಮಯ ಮಾತ್ರ. ಎಚ್ಚರಿಕೆಯಿಂದ ಆಲಿಸಿ. ನೀವು ಇತ್ತೀಚೆಗೆ ಅಸಮಂಜಸವಾಗಿ ಚಡಪಡಿಸುತ್ತಿದ್ದರೆ ಅಥವಾ ಹಳೆಯ ಕನಸುಗಳು ನಿಮಗೆ ಮತ್ತೆ ಮತ್ತೆ ಬರುತ್ತಿದ್ದರೆ, ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಮುಗಿಯದ ಸಂಭಾಷಣೆ ಉಳಿದುಕೊಂಡಿದೆ ಎಂದು ನಿಮಗೆ ಅನಿಸಿದರೆ ಅದನ್ನು ತಕ್ಷಣ ತಳ್ಳಿಹಾಕಬೇಡಿ. ಪ್ರತಿಯೊಂದು ಅಶಾಂತಿ ದುಃಖದ ಯಾವುದೇ ಲಕ್ಷಣವಲ್ಲ. ಬದಲಾವಣೆ ಮೊದಲು ಸ್ವಲ್ಪ ಅಶಾಂತಿ ಉಂಟಾಗುತ್ತದೆ, ಮಳೆಗೂ ಮೊದಲು ಗಾಳಿ ಬದಲಾಗುವಂತೆ. ಆದರೆ ಇದರಲ್ಲಿ ಒಂದು ಎಚ್ಚರಿಕೆ ಅಡಗಿದೆ. ಪ್ರತಿಯೊಂದು ನೆನಪು ನಿಜವಾದ ಒಕ್ಕೂಟಕ್ಕೆ ಕಾರಣವಾಗುವುದಿಲ್ಲ. ಕೆಲವೊಮ್ಮೆ ಮನಸ್ಸು ಹಳೆಯ ಗಾಯಗಳನ್ನು ಮತ್ತೆ ನೆನಪಿಸಿಕೊಳ್ಳುತ್ತದೆ. ಆದ್ದರಿಂದ ಮುಂದಿನ ಸಂಕೇತಗಳನ್ನು ಗುರುತಿಸುವುದು ಬಹಳ ಮುಖ್ಯ. ಮುಂದಿನ ವಿಭಾಗದಲ್ಲಿ ನಾವು ಅದನ್ನು ಚರ್ಚಿಸುತ್ತೇವೆ. ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಿ. ನೀವು ಅನುಭವಿಸುವ ಶಕ್ತಿಯು ಕೇವಲ ಭೂತಕಾಲದ ಪ್ರತಿಬಿಂಬವೇ ಅಥವಾ ನಿಜವಾಗಿಯೂ ಹೊಸ ಅಧ್ಯಾಯವೇ ಎಂದು ಹೇಗೆ ತಿಳಿಯುವುದು? ನಾನು ಮುಂದುವರಿಯುವ ಮೊದಲು ನಾನು ಯಾವುದೇ ಔಪಚಾರಿಕ ವಿನಂತಿಗಳನ್ನು ಮಾಡುವುದಿಲ್ಲ. ನಿಮ್ಮಲ್ಲಿ ಇನ್ನೂ ಅದು ಇದೆಯೇ ಎಂದು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ನಂಬಿಕೆಯ ಸಣ್ಣ ಜ್ವಾಲೆ ಉರಿಯುತ್ತಿದ್ದರೆ ಕಮೆಂಟ್ನಲ್ಲಿ ಒಂದೇ ಒಂದು ಪದವನ್ನು ಬರೆಯಿರಿ. ಬೆಳಕು. ಕೆಲವೊಮ್ಮೆ ಒಂದೇ ಒಂದು ಪದವು ಒಳಗಿನ ಗುಪ್ತ ಸಂಕಲ್ಪವನ್ನು ಜಾಗೃತಗೊಳಿಸುತ್ತದೆ, ಏಕೆಂದರೆ ಅತ್ಯಂತ ದೊಡ್ಡ ರಹಸ್ಯವು ಇನ್ನೂ ಬಹಿರಂಗಗೊಳ್ಳಬೇಕಿದೆ. ನೀವು ವರ್ಷಗಳಿಂದ ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ತರಲಿದೆ. ಅನೇಕ ಜನರು ದೊಡ್ಡ ತಪ್ಪು ಮಾಡುತ್ತಾರೆ. ಅವರು ಒಂದು ಸಂಬಂಧವು ನಿಜವಾಗಿಯೂ ಅವರಿಗೆ ಉದ್ದೇಶಿಸಿದ್ದರೆ ಇನ್ನೊಬ್ಬ ವ್ಯಕ್ತಿ ಯಾವುದೇ ಅಡೆತಡೆಯಿಲ್ಲದೆ ಅವರ ಬಳಿಗೆ ಬರುತ್ತಾನೆ ಎಂದು ತೋರುತ್ತದೆ. ಆದರೆ ಜೀವನ ಆಳವಾದ ಸತ್ಯಗಳು ಹೆಚ್ಚಾಗಿ ದೀರ್ಘ ಮಾರ್ಗವನ್ನು ತೆಗೆದುಕೊಳ್ಳುತ್ತವೆ. ದೂರವು ಯಾವಾಗಲೂ ಹೃದಯಗಳ ವಿಷಯವಲ್ಲ. ಕೆಲವೊಮ್ಮೆ ಇದು ಸಮಯದ ವಿಷಯವಾಗಿದೆ, ಕೆಲವೊಮ್ಮೆ ಅದು ಸಂದರ್ಭಗಳಿಂದ ಉಂಟಾಗುತ್ತದೆ, ಮತ್ತು ಕೆಲವೊಮ್ಮೆ ಅದು ಒಬ್ಬ ವ್ಯಕ್ತಿಯು ಯಾರಿಗೂ ಹೇಳಲು ಸಾಧ್ಯವಾಗದ ಭಯದಿಂದ ಉಂಟಾಗುತ್ತದೆ. ಈಗ ನಾವು ಆರಂಭದಲ್ಲಿ ಅಪೂರ್ಣವಾಗಿ ಬಿಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿ. ಯಾರಾದರೂ ನಿಮ್ಮ ಬಗ್ಗೆ ಅಷ್ಟೊಂದು ಯೋಚಿಸಿದರೆ ಅವರ ನೆನಪುಗಳು ನಿಮ್ಮ ಬಳಿಗೆ ಹಿಂತಿರುಗುತ್ತಲೇ ಇರುತ್ತವೆ. ಹಾಗಾದರೆ ಅವನು ಏಕೆ ಕಾಣಿಸಿಕೊಳ್ಳುವುದಿಲ್ಲ? ಹೆಮ್ಮೆ ಯಾವಾಗಲೂ ಕಾರಣವಲ್ಲ. ಕೆಲವೊಮ್ಮೆ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ತಾನು ಹೆಚ್ಚು ಗೌರವಿಸುವ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯ. ಅವನು ಒಂದು ಹೆಜ್ಜೆ ಮುಂದಿಟ್ಟರೆ, ಮೌನವನ್ನು ಪೂರೈಸಿದರೆ ಬಹುಶಃ ಉಳಿದಿರುವ ಭರವಸೆ ಕಳೆದು ಹೋಗಬಹುದು. ಆದ್ದರಿಂದ ಅವನು ಏನನ್ನೂ ಹೇಳುವುದಿಲ್ಲ, ಆದರೆ ಅವನ ಹೃದಯವು ಎಂದಿಗೂ ಸಂವಹನ ನಡೆಸಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಕೆಲವು ಜನರ ಶಕ್ತಿಯು ಅವರು ದೂರದಲ್ಲಿರುವಾಗಲೂ ಅನುಭವಿಸಲ್ಪಡುತ್ತವೆ. ಒಮ್ಮೆ ನೀವು ಸಹ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ನಿಮ್ಮ ಹೃದಯದ ಬಯಕೆಯನ್ನು ಅನುಭವಿಸಿರಬಹುದು. ನಿಮಗೆ ಬೇರೆ ರೀತಿಯ ಹೃದಯ ಬಡಿತ ಅನಿಸಿರಬಹುದು. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗದೇ ಇರಬಹುದು. ನಿಮಗೆ ಇದ್ದಕ್ಕಿದ್ದಂತೆ ಹಳೆಯ ಸ್ಥಳ ನೆನಪಾಗಿರಬಹುದು. ನೀವು ಹಳೆಯ ಸಂದೇಶವನ್ನು ಓದಿರಬಹುದು. ನನಗೂ ಹಾಗೆ ಅನಿಸಿರಬೇಕು. ನೀವು ಅದೆಲ್ಲವೂ ಅಷ್ಟೇ ಎಂದು ಭಾವಿಸಿರಬೇಕು. ಆದರೆ ಅದು ಯಾವಾಗಲೂ ಹಾಗೆ ಇರುವುದಿಲ್ಲ. ನಾನು ಇನ್ನೊಬ್ಬ ವ್ಯಕ್ತಿ ನಿರ್ಧಾರ ತೆಗೆದುಕೊಳ್ಳುತ್ತಾನೆಂದು ಭಾವಿಸಿ ತನ್ನ ಜೀವನದ ಅತಿದೊಡ್ಡ ನಿರ್ಧಾರವನ್ನು ಮುಂದೂಡಿದ ಯುವಕನ ಕತೆ ನನಗೆ ನೆನಪಿದೆ. ಅವನು ಅವಳನ್ನು ಮಿಸ್ ಮಾಡಿಕೊಳ್ಳದೆ ಇರಬಾರದು. ಅವನು ತನ್ನ ಎಲ್ಲ ಆಂತರಿಕ ಭಾವನೆಗಳನ್ನು ಮುಚ್ಚಿಟ್ಟನು. ಅವನು ಹೊರಗೆ ಯಶಸ್ವಿಯಾಗಿ ಕಾಣಿಸಿಕೊಂಡನು, ಆದರೆ ಒಳಗೆ ಆಳವಾಗಿ ಅವನು ಖಾಲಿತನವನ್ನು ಅನುಭವಿಸಿದನು. ಒಂದು ದಿನ ಅವನು ಒಬ್ಬ ಸನ್ಯಾಸಿಯನ್ನು ಭೇಟಿಯಾದನು. ಅವರು ಏನನ್ನೂ ಕೇಳದೆ ನೀವು ಮರೆಯಲು ಪ್ರಯತ್ನಿಸುತ್ತಿರುವ ಹೆಸರು ಎಂದು ಸುಮ್ಮನಾದರು. ನೀನು ನಿನ್ನ ಹಣೆಬರಹದ ಅಪೂರ್ಣ ಪುಟದಲ್ಲಿ ಇನ್ನೂ
ಬರೆಯಲ್ಪಟ್ಟ ಆ ಹೆಸರು. ಇದನ್ನು ಕೇಳಿ ಅವನಿಗೆ ಆಘಾತವಾಯಿತು. ಅವನು ಯಾರನ್ನೂ ತನ್ನ ಹೃದಯದೊಳಗೆ ಎಂದಿಗೂ ಬಿಡಲಿಲ್ಲ ಮತ್ತು ಆ ದಿನ ಮೊದಲ ಬಾರಿಗೆ ಕೆಲವು ಸಂಬಂಧಗಳನ್ನು ತರ್ಕದ ಮೂಲಕ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನಿಗೆ ಅರಿವಾಯಿತು. ಈಗ ಒಂದು ಕ್ಷಣ ಅವನು ತನ್ನ ಜೀವನದ ಬಗ್ಗೆ ಯೋಚಿಸಿದನು. ಆದರೆ ನಿರ್ಧಾರಗಳು ಯಾವಾಗಲೂ ನಿಮ್ಮ ತಿಳುವಳಿಕೆ, ನಿಮ್ಮ ಅನುಭವ ಮತ್ತು ವಾಸ್ತವಿಕ ಸಂದರ್ಭಗಳನ್ನು ಆಧರಿಸಿರಬೇಕು. ಕೆಲವೊಮ್ಮೆ ದೊಡ್ಡದು ಬದಲಾವಣೆಯು ಬೇರೊಬ್ಬರ ಆಗಮನದಿಂದ ಪ್ರಾರಂಭವಾಗುವುದಿಲ್ಲ, ಬದಲಾಗಿ ಸ್ವಯಂ ಪರಿವರ್ತನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಒಬ್ಬ ವ್ಯಕ್ತಿಯು ಒಳಗಿನಿಂದ ಬದಲಾದಾಗ ಅವನ ಸುತ್ತಲಿನ ಪ್ರಪಂಚವೂ ಬದಲಾಗುತ್ತದೆ. ಜಗತ್ತು ನಿಧಾನವಾಗಿ ಬದಲಾಗುತ್ತಿರುವಂತೆ ಕಾಣುತ್ತಿದೆ. ಬಹುಶಃ ಮುಂಬರುವ ದಿನಗಳಲ್ಲಿ ಕೆಲವು ಹಳೆಯ ನೆನಪುಗಳು ಮತ್ತೆ ಮೂಡಬಹುದು. ಬಹುಶಃ ಯಾರಾದರೂ ಒಳ್ಳೆಯವರು ಸಂಭಾಷಣೆ ಮತ್ತೆ ಮರುಕಳಿಸಬಹುದು. ಬಹುಶಃ ನೀವು ಹಿಂದೆಂದೂ ಸ್ವೀಕರಿಸದ ಅವಕಾಶವೊಂದು ತನ್ನನ್ನು ತಾನೇ ಒದಗಿ ಬರಬಹುದು. ಆ ಸಮಯದಲ್ಲಿ ಏನೇ ಇರಲಿ ಎಂಬುದನ್ನು ನೆನಪಿಡಿ. ಆತ್ಮಗೌರವ, ಸ್ಪಷ್ಟತೆ ಮತ್ತು ಸತ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಏಕೆಂದರೆ ಬುದ್ಧಿವಂತ ಆಯ್ಕೆಗಳು ಮಾತ್ರ ಶಾಶ್ವತ ಸಂತೋಷವನ್ನು ತರಬಲ್ಲವು. ಈ ಪ್ರಯಾಣದ ಕೊನೆಯಲ್ಲಿ ನಾನು ನಿಮ್ಮಲ್ಲಿ ಒಂದೇ ಒಂದು ಭಾವನೆಯನ್ನು ಹಂಚಿಕೊಳ್ಳಲು ಕೇಳಿಕೊಳ್ಳುತ್ತೇನೆ. ನಾನು ಮಾಡುತ್ತೇನೆ. ಕಠಿಣ ಸಮಯಗಳು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡಿವೆ. ಮುರಿಯಲಿಲ್ಲ ಎಂದು ನೀವು ಭಾವಿಸಿದರೆ ಕಮೆಂಟ್ ಮಾಡಿ. ಕೃತಜ್ಞತೆ ಎಂಬ ಪದವನ್ನು ಬರೆಯಿರಿ. ಬಹುಶಃ ನಿಮ್ಮ ಒಂದು ಮಾತು ನಿಮ್ಮಂತಹ ಯಾರಿಗಾದರೂ ಭರವಸೆಯನ್ನು ನೀಡುತ್ತದೆ. ಪ್ರಸ್ತುತ ತಮ್ಮ ಜೀವನದ ಅತ್ಯಂತ ಕಠಿಣ ಪರೀಕ್ಷೆಯನ್ನು ಎದುರಿಸುತ್ತಿರುವವರಿಗೆ ಕೆಲವು ಕಥೆಗಳು ಅಪೂರ್ಣವಾಗಿ ಉಳಿಯುವುದಿಲ್ಲ ಎಂಬುದನ್ನು ನೆನಪಿಡಿ. ಅವರ ಅಂತ್ಯವು ಬರೆಯಲ್ಪಟ್ಟಿಲ್ಲ, ಆದರೆ ಸರಿಯಾದ ಸಮಯ ಇನ್ನೂ ಬಂದಿಲ್ಲದ ಕಾರಣ ಕೆಲವು ಹೆಸರುಗಳು ಮರೆತು ಹೋಗುತ್ತವೆ. ಆದರೆ ಕಲಿತ ಪಾಠಗಳು ಜೀವಿತಾವಧಿಯಲ್ಲಿ ಇರುತ್ತವೆ. ಕೆಲವು ಮಾರ್ಗಗಳು ಮುಚ್ಚಿದಂತೆ ಕಾಣುತ್ತವೆ, ಆದರೆ ಅವು ಹೊಸ ಮಾರ್ಗಗಳನ್ನು ಮಾತ್ರ ತೆರೆಯುತ್ತವೆ. ನಾವು ನಮ್ಮ ದಿಕ್ಕಿನಲ್ಲಿ ತಿರುಗುತ್ತಿದ್ದೇವೆ ಮತ್ತು ಕೆಲವೊಮ್ಮೆ ದೊಡ್ಡ ಪವಾಡವೇನೆಂದರೆ ಬೇರೆಯವರನ್ನು ಭೇಟಿಯಾಗುವುದಲ್ಲ, ಬದಲಾಗಿ ನಿಮ್ಮನ್ನು ಮತ್ತೆ ಭೇಟಿಯಾಗುವುದು. ಮರೆಮಾಡಲಾಗಿದೆ. ಮುಂದಿನ ಬಾರಿ ಜೀವನವು ನಿಮಗೆ ಅನಿರೀಕ್ಷಿತ ಸಂಕೇತವನ್ನು ನೀಡಿದಾಗ ಭಯಪಡಬೇಡಿ, ತಕ್ಷಣವೇ ಅದರ ಮೇಲೆ ಕಾರ್ಯನಿರ್ವಹಿಸಿ. ಪವಾಡಗಳು ಅಥವಾ ಕಾಕತಾಳೀಯಗಳನ್ನು ಸ್ವೀಕರಿಸಲು ತುಂಬಾ ಆತುರ ಪಡಬೇಡಿ. ಅವುಗಳನ್ನು ಶಾಂತವಾಗಿ ನೋಡಿ, ಅರ್ಥಮಾಡಿಕೊಳ್ಳಿ ಮತ್ತು ಕಾಲ ತನ್ನ ಕೆಲಸ ಮಾಡಲಿ, ಏಕೆಂದರೆ ಕಾಲವು ಒಂದು ಕನ್ನಡಿಯಾಗಿದ್ದು ಅದರಲ್ಲಿ ಪ್ರತಿಯೊಂದು ಅಪೂರ್ಣ ಕಥೆಯು ಒಂದು ದಿನ ತನ್ನ ನಿಜವಾದ ರೂಪವನ್ನು ಬಹಿರಂಗಪಡಿಸುತ್ತದೆ. ಈ ಆತ್ಮಾವಲೋಕನದ ಪ್ರಯಾಣ ಇಲ್ಲಿಗೆ ಕೊನೆಗೊಳ್ಳುತ್ತದೆ, ಆದರೆ ನಿಮ್ಮ ಜೀವನದ ಮುಂದಿನ ಕಥೆ ಇದೀಗ ಪ್ರಾರಂಭವಾಗುತ್ತಿರಬಹುದು. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.